ಒಂದ್ ಕಡೆ ಬೆಂಗಳೂರಿನಲ್ಲಿ ಜೀವಜಲಕ್ಕೆ ತತ್ತರ ಎದುರಾಗಿದೆ, ಮತ್ತೊಂದು ಕಡೆ ಕೆಆರ್ಎಸ್ ಜಲಾಶಯ ದಿನದಿಂದ ದಿನಕ್ಕೆ ಸಂಪೂರ್ಣವಾಗಿ ಬರಿದಾಗ್ತಾ ಇದೆ. ಈ ಮಧ್ಯ ಕಾವೇರಿ ನೀರಿಗೂ ಕೂಡ ಕನ್ನ ಹಾಕುವಂತ ಕೆಲಸ ನಡೀತಾ ಇದೆ. ಹಾಗಾದ್ರೆ ಕೆಆರ್ಎಸ್ ಜಲಾಶಯದ ಸದ್ಯದ ಪರಿಸ್ಥಿತಿ ಏನಿದೆ ಅನ್ನೋದನ್ನ ತಿಳಿಸೋದಕ್ಕೆ ನಾನಿವಾಗ ಕೆಆರ್ಎಸ್ ಜಲಾಶಯದ ಹಿನ್ನೀರಲ್ಲಿದ್ದೀನಿ. ನನ್ನ ಹಿಂಭಾಗ ಏನು ಕಾಣ್ತಾ ಇದೆ, ಇದು ಕೆಆರ್ಎಸ್ ಜಲಾಶಯದ ಬ್ಯಾಕ್ ವಾಟರ್ ಹಿನ್ನೀರಿನ ಸ್ಥಳ. ಸಂಪೂರ್ಣವಾಗಿ ಈ ಒಂದು ಹಿನ್ನೀರಿನ ಸ್ಥಳ ಈಗ ಬರಿದಾಗ್ತಾ ಇರುವಂಥದ್ದು. ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ ಗಮನಿಸೋದಾದರೆ ಸಂಪೂರ್ಣವಾಗಿ ಜಲಾಶಯದಲ್ಲಿ ನೀರಿನ ಸಂಗ್ರಹ ಆಗುವಂಥದ್ದು 124.80 ಅಡಿ. ಸದ್ಯದ ಮಟ್ಟಿಗೆ ಕೇವಲ 90 ಅಡಿ ನೀರು ಮಾತ್ರ ಸಂಗ್ರಹ ಆಗಿದೆ. TMC ಲೆಕ್ಕದಲ್ಲಿ ಹೇಳುವಂಥದ್ದಾದರೆ ಜಲಾಶಯ 49 TMC ಅಷ್ಟು ನೀರಿನ ಸಂಗ್ರಹವನ್ನು ಹೊಂದಿದ್ರೆ, ಈಗ ಸದ್ಯದ ಮಟ್ಟಿಗೆ ಜಲಾಶಯದಲ್ಲಿ ಕೇವಲ 16 TMC ನೀರು ಮಾತ್ರ ಸಂಗ್ರಹ ಆಗಿರುವಂಥದ್ದು. ಅದರಲ್ಲಿ 4 ರಿಂದ 5 ಅಡಿ TMC ಅಷ್ಟು ನೀರು ಡೆ ಸ್ಟೋರೇಜ್, ಉಳಿದಿರುವಂಥದ್ದು ಕೇವಲ 9 TMC ನೀರು ಮಾತ್ರ. ಈ ಒಂದು ನೀರು ಕೇವಲ ಮಂಡ್ಯ ಜಿಲ್ಲೆಗೆ ಮಾತ್ರ ಅಲ್ಲ, ಮಂಡ್ಯ, ರಾಮನಗರ, ಮೈಸೂರು, ಬೆಂಗಳೂರಿಗೂ ಕೂಡ ಸರಬರಾಜು ಮಾಡಬೇಕು. ರವಿಕುಮಾರ್ ಟಚ್ ರೋಸ್ ಕೃಷಿ ಮಾಡಿ ವರ್ಷಕ್ಕೆ 2 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಆಗುತ್ತೆ ಅಂದರೆ ಇನ್ನೂ 3-4 ತಿಂಗಳವರೆಗೂ ಕೂಡ ಈ ಉಳಿದಿರುವಂತಹ 9 TMC ನೀರನ್ನು ಸರಬರಾಜು ಮಾಡಬೇಕು. ಪ್ರತಿ ತಿಂಗಳು 1.5 ರಿಂದ 2 TMC ಅಷ್ಟು ನೀರು ಕೆಆರ್ಎಸ್ ಜಲಾಶಯದಿಂದಲೇ ಕೂಡ ಈ ಒಂದು 4 ನಗರಗಳಿಗೂ ಕೂಡ ಸರಬರಾಜು ಮಾಡಲಾಗುತ್ತೆ. ಈ ರೀತಿ ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಜಲಾಶಯದ ನೀರಿಗೆ ಕನ್ನ ಹಾಕುವಂಥ ಕೆಲಸವನ್ನು ಪ್ರಭಾವಿಗಳು ಮಾಡ್ತಾ ಇದ್ದಾರೆ. ಅಕ್ರಮವಾಗಿ ಜಲಾಶಯದ ಹಿನ್ನೀರಿನಲ್ಲಿ ಪಂಪ್ ಸೆಟ್ ಅಂದರೆ ಪೈಪ್ಗಳನ್ನು ಮೂಲಕ ಮೋಟಾರ್ಗಳನ್ನು ಅಳವಡಿಸಿ ತಮ್ಮ ಫಾರ್ಮ್ ಹೌಸ್ಗಳಿಗೆ ನೀರನ್ನು ಅಕ್ರಮವಾಗಿ ಸರಬರಾಜು ಮಾಡಿಕೊಳ್ಳುವಂಥ ಕೆಲಸವನ್ನು ಕೂಡ ನಿರಂತರವಾಗಿ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಕೆಆರ್ಎಸ್ ಜಲಾಶಯದಲ್ಲಿ ನೀರಿಲ್ಲ, ಹೀಗಾಗಿ ಯಾರೂ ಕೂಡ ರೈತರು ಬೆಳೆಗಳನ್ನು ಬೆಳಿಬೇಡಿ ಅಂತೇಳಿ ಈಗಾಗಲೇ ಜಿಲ್ಲಾಡಳಿತ ಆದೇಶವನ್ನು ಕೂಡ ಹೊರಡಿಸಿ ಕಾಲುವೆಗಳಿಗೆ ನೀರನ್ನು ಬಿಟ್ಟಿಲ್ಲ. ಹೀಗಾಗಿ ಮಂಡ್ಯ ಜಿಲ್ಲೆಯ ರೈತರು ಸಾಕಷ್ಟು ಸಂಕಷ್ಟದ ಪರಿಸ್ಥಿತಿಯಲ್ಲಿ. ಮತ್ತೊಂದು ಕಡೆ ಬಿಸಿಲ ಬೇಗೆ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾ ಇದೆ. ಬೆಂಗಳೂರಿನಲ್ಲೂ ಕೂಡ ಕುಡಿಯುವ ನೀರಿಗೆ ಜನರು ಸಾಕಷ್ಟು ಪರದಾಟವನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಸಿಲಿಕಾನ್ ಸಿಟಿ ಬೆಂಗಳೂರು ಈ ಒಂದು ಕೆಆರ್ಎಸ್ ಜಲಾಶಯವನ್ನೇ ಅವಲಂಬಿಸಿರುವಂಥದ್ದು. ಈ ಒಂದು ಜಲಾಶಯದ ಮೂಲಕವೇ ಬೆಂಗಳೂರಿಗೂ ಕೂಡ ಪ್ರತಿನಿತ್ಯ ನೀರನ್ನು ಕೂಡ ಸರಬರಾಜು ಮಾಡಲಾಗುತ್ತೆ. ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಕೆಆರ್ಎಸ್ ಜಲಾಶಯದ ಹಿನ್ನೀರಿನಲ್ಲಿ ಸಾಕಷ್ಟು ಕಡೆ 10 ಮೋಟರ್ಗಳನ್ನು ಅಕ್ರಮವಾಗಿ ಅಳವಡಿಸಿ ಅವರ ಫಾರ್ಮ್ ಹೌಸ್ಗಳಿಗೆ ಇಲ್ಲಿಗಲ್ ಆಗಿ ನೀರನ್ನು ಕೂಡ ಸರಬರಾಜು ಮಾಡಲಾಗ್ತಾ ಇದೆ. ದೃಶ್ಯದಲ್ಲಿ ನೀವು ನೋಡಿದ್ರೆ ಕೂಡ ಗೊತ್ತಾಗುತ್ತೆ. ಒಂದು ಕಡೆ ಹಿನ್ನೀರಿನಲ್ಲಿ ಮೋಟರನ್ನು ಅಳವಡಿಸಿರುವಂಥದ್ದು, ಮತ್ತೊಂದು ಕಡೆ ರಾಜಾರಾಶುವಾಗಿ ಪೈಪನ್ನು ಅಳವಡಿಸ್ಕೊಂಡು ನೀರನ್ನು ಇಲ್ಲಿಗಲ್ ಆಗಿ ನೀರನ್ನು ತಮ್ಮ ಫಾರ್ಮ್ ಹೌಸ್ಗಳಿಗೆ ಸರಬರಾಜು ಮಾಡ್ತಾ ಇದ್ದಾರೆ. ಮೇಲ್ಭಾಗದಲ್ಲಿ ಏನು ಕಾಣ್ತಾ ಇದೆ ಆ ಒಂದು ಫಾರ್ಮ್ ಹೌಸ್ ಪ್ರಭಾವಿ ವ್ಯಕ್ತಿಗೆ, ಪ್ರಭಾವಿ ಪೊಲೀಸ್ ಅಧಿಕಾರಿಗೆ ಸೇರಿದ ಫಾರ್ಮ್ ಹೌಸ್ ಕೂಡ ಎನ್ನಲಾಗ್ತಾ ಇದೆ. ಯಾರೊಬ್ಬರಿಂದ ಕೂಡ ಅನುಮತಿಯನ್ನು ಪಡ್ಕೊಂಡಿಲ್ಲ. ಇದು ಸಾಕಷ್ಟು ರಿಸ್ಟ್ರಿಕ್ಷನ್ ಇರುವಂಥ ಸ್ಥಳ. ಇಲ್ಲಿ ಬಂದು ಯಾವುದೇ ರೀತಿ ನಿಲ್ಲೋದಕ್ಕೂ ಕೂಡ ಪರ್ಮಿಷನ್ ಇಲ್ಲ. ಅಂತಹ ಸಂದರ್ಭದಲ್ಲೂ ಕೂಡ ಇಲ್ಲಿಗಲ್ ಆಗಿ ಪೈಪ್ಗಳನ್ನು ಅಳವಡಿಸಿ ಮೋಟರ್ಗಳನ್ನು ಹಿನ್ನೀರಿನ ನೀರಿಗೆ ಬಿಟ್ಕೊಂಡು ತಮ್ಮ ಫಾರ್ಮ್ ಹೌಸ್ಗಳಿಗೆ ನೀರನ್ನು ಒಡ್ಕೊಳ್ಳುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇದೇ ರೀತಿ ಅಕ್ರಮವಾಗಿ ನೀರನ್ನು ಒಡ್ಕೊಳ್ಳುವಂಥದ್ದಾದರೆ ಕೆಲವೇ ದಿನಗಳಲ್ಲಿ ಬೆಂಗಳೂರಿಗೂ ಕೂಡ ಸಾಕಷ್ಟು ನೀರಿಗೆ ತತ್ಸರ ಕೂಡ ಉಂಟಾಗುತ್ತೆ. ಯಾಕಂದರೆ ಈಗಾಗಲೇ ನೀರು ಸಾಕಷ್ಟು ಇಲ್ಲದಂತೆ ಬೆಂಗಳೂರಿನ ಜನ ಸಾಕಷ್ಟು ಪರದಾಟವನ್ನು ನಡೆಸ್ತಾ ಇದ್ದಾರೆ. ದೃಶ್ಯವನ್ನು ನೋಡಿದ್ರೆ ಗೊತ್ತಾಗುತ್ತೆ ಈ ನೀರಿನ ಸ್ಥಳ ಏನಾಗ್ತಿದೆ. ಎಲ್ಲಿ ನೋಡಿದ್ರೂ ಕೂಡ ಖಾಲಿಯಾಗಿ ಕಾಣ್ತಾ ಇದೆ, ನೀರು ಕಂಡು ಬರ್ತಾ ಇಲ್ಲ. ದಿನದಿಂದ ದಿನಕ್ಕೆ ಈ ಒಂದು ಬೇಸಿಗೆಯ ಜಳಕ್ಕೆ ನೀರು ಕಡಿಮೆ ಆಗ್ತಾ ಇದೆ. ಉಳಿದಂಥ 9 TMC ನೀರಿನಲ್ಲಿ ಮುಂದಿನ 3-4 ತಿಂಗಳ ಒಳಗಾಗಿ 1 TMC ಅಷ್ಟು ನೀರು ಆವಿಯಾದರೂ ಕೂಡ ಅಚ್ಚರಿ ಇಲ್ಲ. ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇಲ್ಲಿಗಲ್ ಆಗಿ ಮೋಟರ್ಗಳನ್ನು ಹಿನ್ನೀರಿಗೆ ಬಿಟ್ಟು ನಿರಂತರವಾಗಿ ನೀರನ್ನು ಒಡ್ಕೊಳ್ತಾ ಇದ್ರು ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳು ಕಣ್ಣು ಮುಚ್ಚಿಕೊಳ್ತಿದ್ದಾರೆ. ಯಾವುದೇ ರೀತಿ ಕ್ರಮವನ್ನು ವಹಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಒಟ್ಟಾರೆ ಹೇಳುವಂಥದ್ದಾದರೆ ಸದ್ಯದ ಮಟ್ಟಿಗೆ ಕೆಆರ್ಎಸ್ ಜಲಾಶಯದಲ್ಲಿ ನೀರಿನ ಮಟ್ಟ ಸಾಕಷ್ಟು ತಳಪಾಯಕ್ಕೆ ಕುಸಿದಿರುವಂಥದ್ದು. ಇಂತಹ ಪರಿಸ್ಥಿತಿಯಲ್ಲೂ ಕೂಡ ಅಕ್ರಮವಾಗಿ ಜಲಾಶಯದ ಹಿನ್ನೀರಿಗೆ ಮೋಟಾರ್ಗಳನ್ನು ಬಿಟ್ಕೊಂಡು ತಮ್ಮ ಫಾರ್ಮ್ ಹೌಸಿಗೆ ನೀರನ್ನು ಹೊಡ್ಕೊಳ್ಳುವಂಥ ಕೆಲಸವನ್ನು ಇಲ್ಲಿನ ಪ್ರಭಾವಿಗಳು ಕೂಡ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಕಂಡರೂ ಕೂಡ ಜಾಣಗೂಡನ್ನು ಅಧಿಕಾರಿಗಳು ಕೂಡ ವಹಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ.